ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಈಗಾಗಲೇ ಹಲವಾರು ವರ್ಷಗಳಿಂದ ರಾಜ್ಯ ಸರ್ಕಾರ ಹಲವಾರು ರೀತಿಯ ಪಿಂಚಣಿಗಳನ್ನ ನೀಡ್ತಾ ಬಂದಿದೆ. ಅಂದ್ರೆ ಅಂಗವಿಕಲ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನ, ಮನಸ್ವಿ ಯೋಜನೆಯ ವೇತನ, ಹೀಗೆ ಹಲವಾರು ರೀತಿಯ ಪಿಂಚಣಿಗಳನ್ನ ರಾಜ್ಯ ಸರ್ಕಾರ ಕಡು ಬಡವರಿಗೆ ನೀಡ್ತಾ ಬಂದಿದೆ. ನಾವು ಈಗಾಗಲೇ ಯಾವ ಪಿಂಚಣಿಗೆ ಅರ್ಜಿಯನ್ನ ಸಲ್ಲಿಸಿರ್ತೀವೋ ಅದು ಅರ್ಜಿ ಸಲ್ಲಿಸಿ ಬಹಳ ದಿನ ಆದ್ರೂ ಪಿಂಚಣಿ ನಮ್ಮ ಖಾತೆಗೆ ಬಂದಿರೋದಿಲ್ಲ, ಅಥವಾ ಕೆಲವು ತಿಂಗಳು ಪಿಂಚಣಿಯ ಹಣ ಬರ್ತಾ ಇರುತ್ತೆ, ಇನ್ನ ಸ್ವಲ್ಪ ತಿಂಗಳಾದ್ಮೇಲೆ ನಿಂತು ಹೋಗುತ್ತೆ. ಇದಕ್ಕೆಲ್ಲ ಏನು ಸಮಸ್ಯೆ, ಕಾರಣ ಏನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾದ ಮಾಹಿತಿಯನ್ನ ತಿಳಿಸಲಿದ್ದೇನೆ. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡೌಟ್ಸ್ಗಳು ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಸರ್ಕಾರದಿಂದ ಬರುವ ಪಿಂಚಣಿ ನಮ್ಮ ಖಾತೆಗೆ ಬರದಿರಲು ಕೆಲವೊಂದು ಕಾರಣಗಳಿವೆ. ಆ ಒಂದೊಂದೇ ಕಾರಣಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡೆದು ಹೋಗೋಣ. ಮೊದಲನೇ ಕಾರಣ, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದೆ ಇರಬಹುದು. ಅಂದ್ರೆ ಸ್ನೇಹಿತರೆ, ನಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇದ್ರೆ ಕೂಡ ನಮ್ಮ ಖಾತೆಗೆ ಯಾವುದೇ ರೀತಿಯಾದ ಪಿಂಚಣಿ ಅಮೌಂಟ್ ಬರೋದಿಲ್ಲ. ಹೀಗಾಗಿ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ಲೋ ಎಂಬ ಮಾಹಿತಿಯನ್ನು ನೀವು ಪಡ್ಕೊಬೇಕಾಗುತ್ತೆ. ಹೀಗಾಗಿ ನೀವು ಈ ಮೇಲೆ ಕಾಣ್ತಿರುವ ಈ ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ, ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನಂತರ ಇಲ್ಲಿ ಕಾಣ್ತಿರುವ ಕ್ಯಾಪ್ಚರ್ ನ ಎಂಟರ್ ಮಾಡ್ಕೊಂಡು ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಥವಾ ಆಗಿಲ್ಲ ಎಂಬ ಮಾಹಿತಿಯನ್ನ ತೋರಿಸುತ್ತೆ. ನೀವು ಪ್ರಮುಖವಾಗಿ ಮೊದಲನೇ ಕೆಲಸ ಇದನ್ನ ಮಾಡಬೇಕಾಗುತ್ತೆ, ಯಾಕೆಂದ್ರೆ ಲಿಂಕ್ ಆಗದೆ ಇದ್ರೆ ಯಾವುದೇ ಪಿಂಚಣಿ ಹಣ ಸರ್ಕಾರದಿಂದ ಬರೋದಿಲ್ಲ. ಇನ್ನು ಎರಡನೇ ಕಾರಣವನ್ನು ನಾವು ನೋಡೋದಾದ್ರೆ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೆ ಇದ್ರೂ ಕೂಡ ಯಾವುದೇ ಪಿಂಚಣಿ ಹಣ ಬರೋದಿಲ್ಲ. ಹೌದು ಸ್ನೇಹಿತರೆ, ನಾವು ಈಗಾಗಲೇ 10 ವರ್ಷದ ಹಿಂದೆ ಆಧಾರ್ ಕಾರ್ಡ್ ಅನ್ನ ಮಾಡಿಸಿರ್ತೀವಿ, ಅದಾದ್ಮೇಲೆ ಯಾವುದೇ ರೀತಿಯಾದ ಅಪ್ಡೇಟ್ ಗಳನ್ನ ಮಾಡಿಸಿರೋದಿಲ್ಲ. ಈ ರೀತಿಯಾದ ಸಮಸ್ಯೆ ಇದ್ರೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬರೋದಿಲ್ಲ. ಹೀಗಾಗಿ ಆಧಾರ್ ಅಫಿಷಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಿ ಇಲ್ಲಿ ಮೈ ಆಧಾರ್ ಸೆಕ್ಷನ್ ಅಲ್ಲಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಚೆಕ್ ಆಧಾರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಗೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವಾಗ ಲಾಸ್ಟ್ ಟೈಮ್ ನಿಮ್ಮ ಆಧಾರ್ ಅನ್ನ ಅಪ್ಡೇಟ್ ಮಾಡಿಸಿರೋದು ಅಂತ ಮಾಹಿತಿನ ಪಡ್ಕೊಂಡು ನಿಮ್ಮ ಹತ್ತಿರದಲ್ಲೇ ಇರುವ ಆಧಾರ್ ಸೆಂಟರ್ ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಬಹಳ ಮುಖ್ಯವಾಗಿ ಅಪ್ಡೇಟ್ ಮಾಡಿಸ್ಕೊಬೇಕಾಗತ್ತೆ. ನಂತರ ಮೂರನೇ ಕಾರಣ, ಪೆನ್ಷನ್ ರಿನಿವಲ್ ಆಗಿರೋದಿಲ್ಲ. ಅಂದ್ರೆ ಸ್ನೇಹಿತರೆ, ನೀವು ಈಗಾಗಲೇ ಹಲವಾರು ವರ್ಷಗಳ ಹಿಂದೆಯೇ ಪೆನ್ಷನ್ಗೆ ಅರ್ಜಿ ಸಲ್ಲಿಸಿ ಪೆನ್ಷನ್ ನ ಪಡ್ಕೊಳ್ತಾ ಇರ್ತೀರಾ. ಇದಾದ ನಂತರ ಯಾವುದೇ ರೀತಿಯ ಪೆನ್ಷನ್ ರಿನಿವಲ್ ಮಾಡಿಸಿರೋದಿಲ್ಲ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಪೆನ್ಷನ್ಗೆ ಅರ್ಜಿ ಸಲ್ಲಿಸಿದ ವ್ಯಕ್ತಿಗಳು ಮರಣ ಹೊಂದಿದ ಕಾರಣ ಆ ಪೆನ್ಷನ್ ಹಣ ಇನ್ನೂ ಅವ್ರ ಖಾತೆಗೆ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸಿದ ಸರ್ಕಾರ ಪೆನ್ಷನ್ ಕೂಡ ರಿನಿವಲ್ ಆಗಬೇಕು ಎಂಬ ಒಂದು ನಿಯಮವನ್ನು ತಂದಿದೆ. ಹೀಗಾಗಿ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಪಿಂಚಣಿಯ ಆರ್ಡರ್ ಕಾಪಿ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ನ ಪ್ರತಿಯೊಂದಿಗೆ ನೀವು ಅಲ್ಲಿ ಸಿಬ್ಬಂದಿಗಳೊಂದಿಗೆ ನಿಮ್ಮ ದಾಖಲಾತಿಯನ್ನ ಕೊಟ್ರೆ ನಿಮ್ಮ ಪೆನ್ಷನ್ ನ ಕೂಡ ರಿನಿವಲ್ ಮಾಡ್ಕೊಡ್ತಾರೆ. ಇನ್ನು ನಾಲ್ಕನೇ ಕಾರಣವನ್ನು ನಾವು ನೋಡೋದಾದ್ರೆ, ಪಿಂಚಣಿ ಹಣವನ್ನು ಪಡೆಯಲು ನಾವು ಅರ್ಜಿ ಹಾಕುವ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಖಾತೆಯ ಸಂಖ್ಯೆ ತಪ್ಪಾಗಿ ನಮೂದು ಮಾಡಿದ್ರು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗೋದಿಲ್ಲ. ಹೀಗಾಗಿ ಬಹಳ ಕೇರ್ಫುಲ್ ಆಗಿ ಇಂಥ ಸಂದರ್ಭಗಳಲ್ಲಿ ನೀವು ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಯ ಆಪರೇಟರ್ ಗಳನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ನೀವು ಯಾವ ಬ್ಯಾಂಕ್ ಸಂಖ್ಯೆಯನ್ನ ಕೊಟ್ಟಿದ್ದೀರಾ, ಈ ಸಂಖ್ಯೆ ಸರಿ ಇದೆಯೋ ಇಲ್ವೋ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸಿ ಹಣ ಬರದಿರಲು ಕಾರಣವನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಹೀಗಾಗಿ ಸ್ನೇಹಿತರೆ, ಇಷ್ಟು ಒಂದು 4 ಅಂಶಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ತಿಳಿಸಿದ್ದೇವೆ. ಈ 4 ಅಂಶಗಳ ಮೇಲೆ ಕೂಡ ಪಿಂಚಣಿ ಹಣ ಬರದಿರಲು ಕಾರಣ ಇರುತ್ತೆ. ಯಾರಿಗೆಲ್ಲ ಪೆನ್ಷನ್ ಬರ್ತಾ ಇಲ್ಲ ನೀವು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಗಳಿದ್ರು ಕಾಮೆಂಟ್ ಮೂಲಕ ತಿಳಿಸಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಯೂಸ್ ಮಾಡಿಕೊಂಡು ನನ್ನ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ ನ ಮರೆಯದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.